ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಧನು ಮಾತಾಡೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ, ಈ ರೋಡರ್ಗಲ್ಲಿ ಜೇನುತುಪ್ಪ ಮಾರ್ತಾರೆ, ಆ ಜೇನುತುಪ್ಪ ಒರಿಜಿನಲ್ಲ ಅಂತ. ಅದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಅದು ಏನು ಸ್ಪಾಟಲ್ಲಿ ಕೀಳ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಬಿಫೋರ್ ಒಂದು ಸೆಡ್ ಇರುತ್ತೆ ಅವ್ರದ್ದು, ಆ ಸೆಡ್ಗಳಲ್ಲಿ ಕೆಮಿಕಲ್ ಜೇನುತುಪ್ಪ, ಅದು ಸಕ್ಕರೆ ಪಾಕ ಮತ್ತು ಅದಕ್ಕೆ ಯೂರಿಯಾ ಮತ್ತು ಅದಕ್ಕೆ ಆದಂಥ ಪ್ರಿಸರ್ವೇಟಿವ್ ಕೆಮಿಕಲ್ಸ್ನ ಹಾಕಿ ಅವರು ರೆಡಿ ಮಾಡ್ಕೊಂಡು ಮಡಿಕೊಂಡಿರ್ತಾರೆ. ಒಂದು ನ್ಯೂಸ್ಗಳಲ್ಲೂ ಬಂದಿದೆ, ನೋಡ್ಬೋದು ನೀವು. ಅದು ಲಿಂಕ್ ಕೂಡ ಹಾಕಿರ್ತೀನಿ. ಮತ್ತು ಅದೇನಪ್ಪ ಅಂದರೆ, ಅವ್ರು ಅಲ್ಲೇ ಲೈವಲ್ಲಿ ಹೆಜ್ಜೆಯನ್ನು ಕುಯ್ತಾರೆ. ಅದು ಕುಯ್ದು ಅದರಲ್ಲಿ 1, 2, 3, 4 kg ಹೈಯೆಸ್ಟು ಬ್ಯಾಂಗ್ಳೂರು ಲೊಕೇಶನಲ್ಲಿ ಜೇನುತುಪ್ಪ ಸಿಗುವಂಥದ್ದು. ಹಂಗೆ ಏನಾಗುತ್ತಪ್ಪ ಅಂದರೆ, ಅದು ಅವರು ಮೊದಲೇ ತೊಗೊಬಂದ್ಬಿಟ್ಟಿರ್ತಾರೆ. ಒಂದು ಬಕೆಟಲ್ಲಿ 50 kg ಜೇನುತುಪ್ಪ ತೊಗೊಬಂದ್ಬಿಟ್ಟಿರ್ತಾರೆ. ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ತಾರೆ. ಅಲ್ಲೇನು ಸಿಕ್ಕಿರುತ್ತೆ ಅದೇ ರಾಡೆ ಹಾಕ್ತಾರೆ, ಮತ್ತು ಅದರಲ್ಲಿರೋ ಹುಳಗಳನ್ನೆಲ್ಲ ಹಿಡಿದಾಕ್ತಾರೆ, ಮತ್ತು ಅದು ಕೂಮ್ನೆಲ್ಲ ಅಲ್ಲೇ ಗುಡ್ಡೆ ಹಾಕ್ಕೊಂಡು ಹುಳನೆಲ್ಲ ಬರೋ ಥರ ಮಾಡ್ಕೋತಾರೆ. ಅದು ಯಾಕೆಂದರೆ ಸ್ವೀಟ್ ಇದೆ ಅಂದರೆ ಬಂದೇ ಬರುತ್ತೆ ಜೇನುಹುಳ. ಅದನ್ನ ಅವರು ಲೈವಲ್ಲಿ ಇಲ್ಲೇ ಕಿತ್ತಿ ಇಲ್ಲೇ ತೆಗ್ದೆ ಅಂದ್ಬಿಟ್ಟು ಮಾರುವಂಥದ್ದು. ಮತ್ತು ಜೇನುತುಪ್ಪದ್ದು ಏನಪ್ಪ ಅಂದರೆ ಕಾನ್ಸೆಪ್ಟು, ಬೆಂಕಿ ಹಾಕಿ ತೋರಿಸುವಂಥದ್ದು ಮತ್ತು ನೀರಿಗೆ ಮುಳುಗಿಸುವಂಥದ್ದು, ಇವೆಲ್ಲವೂ ಕೂಡ ನಾವು ಹಾಕಿರುವಂತಹ ಪ್ರಿಸರ್ವೇಟಿವ್, ನಾವು ಹಾಕಿರುವಂಥ ಅದು ಕೆಮಿಕಲ್ಸ್ಗಳಿಂದ ಅದನ್ನ ಕಂಡುಹಿಡಿಯೋಕ್ಕಾಗಲ್ಲ. ಅದರಲ್ಲೆಲ್ಲದರಲ್ಲೂ ಪಾಸ್ ಆಗುತ್ತೆ. ಬಟ್ ನೀವು ಟೇಸ್ಟ್ ಮಾಡಿದಾಗ ಒರಿಜಿನಲ್ ಜೇನುತುಪ್ಪದ್ದು ಟೇಸ್ಟೇ ಬೇರೆ ಇರುತ್ತೆ. ಅದು ಫುಲ್ಲು ಸ್ವೀಟ್ ಆ್ಯಂಡ್ ನಿಮಗೆ ಇರಿಟೇಷನ್ ಆಗುತ್ತೆ ಜೇನುತುಪ್ಪ. ಅದು 200% ಫೇಕ್ ಜೇನುತುಪ್ಪ ಅದು. ಅದನ್ನ ನಾವು ತೊಗೊಳ್ಳೋವಂಥದ್ದು. ಇಲ್ಲೊಬ್ಬರು ಮಾಡಿದ್ದಾರೆ. ಇದು ಕೊಡ್ತಾ ಇರೋವಂಥ ಮೆಸೇಜ್ ಏನಪ್ಪ ಅಂದರೆ, ತುಂಬ ಜನಗಳು ಈ ಥರ ಲೈವ್ ಕಿತ್ತಿದ್ದಾರೆ ಅಂದ್ಬಿಟ್ಟು ಮೋಸ ಹೋಯ್ತಾರೆ ಒಂದು, ಮತ್ತು ಆ ಜೇನುತುಪ್ಪನ ತೊಗೊಂಡೋಗಿ ಮಕ್ಳುಗಳಿಗೆ ಬಳಸೋವಂಥದ್ದು ಜಾಸ್ತಿ. ಅದು ತುಂಬ ಅಪಾಯಕಾರಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ಗಳಲ್ಲಿ ಹಾಕಿದ್ದಾರೆ. ಈ ಮರದಲ್ಲಿ ಜೇನು ಕಟ್ಟಿದೆ, ಇದನ್ನ ಇಲ್ಲಿ ಕಿತ್ತಿದ್ದಾರೆ. ಈ ಜೇನಲ್ಲಿ ಒಂದು ಬಕೆಟ್ ಜೇನುತುಪ್ಪ ಸೇಯೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಓಕೆನಾ? ಅಮ್ಮಮ್ಮ ಅಂದರೆ 1, 2 kg ಸಿಗುವಂಥದ್ದು ಹೈಯೆಸ್ಟು. ಇಲ್ಲಿ ಈ ಕೆಲಸ ಮಾಡುವಂಥದ್ದು ಔಟ್ಸೈಡಿಂದ ಬಂದಿರೋವಂಥ ಜನಗಳೇ ಜಾಸ್ತಿ. ಇವ್ರುಗಳಿಗೆ ಪರ್ಮಿಷನ್ನು ಕೊಡಬೇಡಿ. ಇಲ್ಲಿ ಏನಪ್ಪ ಅಂದರೆ, ಜೇನುತುಪ್ಪನೂ ತೊಗೊಳಕ್ಕೆ ಹೋಗಬೇಡಿ. ಇದು 100 to 200% ಫೇಕ್ ಆಫ್ ಹನಿ. ನೀವು ಚೆಕ್ ಮಾಡಿ, ಟೇಸ್ಟ್ ಮಾಡಿ. ನಿಮ್ಗೇನಾದ್ರು ಒರಿಜಿನಲ್ ಜೇನುತುಪ್ಪ ಬೇಕು ಅಂದರೆ ನೀವೇ 2 ಜೇನು ಪ್ಯಾಕೆಟ್ ಚಿಕನ್ನ ಮಾಡಿಕೊಳ್ಳಿ. ನೀವು ಅದರಲ್ಲಿ ಜೇನುತುಪ್ಪನ ತೊಗೊಳ್ಳೋವಂಥದ್ದು.